ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿಯಿಂದ HSTR, GPSTR, PSTR, ಕರ್ನಾಟಕ TET ಆ್ಯಂಡ್ 10th ಕ್ಲಾಸ್ಗೆ ಸಂಬಂಧಪಟ್ಟಂಥ LBA ಕ್ವಶನ್ಸ್ಗಳು ಆ್ಯಂಡ್ ಜನರಲ್ ಸೈನ್ಸು, ಜನರಲ್ ಕನ್ನಡ. ನೆಕ್ಸ್ಟ್ ಇವೆಲ್ಲ ಕೋರ್ಸಸ್ಗಳು ಲಾಂಚ್ ಆಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಜಾಯ್ನ್ ಆಗಿ ಎಲ್ಲ ಕ್ಲಾಸಸ್ಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಎಂಟ್ರಿ ಆಗುವ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳಿದೆ. ಸುಮ್ಮನೆ ನಾನು PC, PSA, SDA, FDA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಳಿ ಹೇಗೆ ಕಲಿಬೇಕು ಅಂತ. ನೋಡಿ, ದಂತ ವೈದ್ಯರು ರೋಗಿಗಳ ಹಲ್ಲಿನ ದೊಡ್ಡ ಬಿಂಬವನ್ನು ನೋಡಲು ಈ ಕೆಳಗಿನ ಯಾವ ದರ್ಪಣವನ್ನು ಬಳಸುವರು? ವಿಚ್ ಆಫ್ ದ ಫಾಲೋಯಿಂಗ್ ಮಿರರ್ ಈಸ್ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಸಿ ಎ ಲಾರ್ಜ್ ಇಮೇಜ್ ಅಂತ. ಸಣ್ಣ ಹಲ್ಲನ್ನು ದೊಡ್ಡದಾಗಿ ನೋಡಲಿಕ್ಕೆ ಯಾವ ದರ್ಪಣನ ಬಳಸ್ತಾರೆ ಅಂತ ನೋಡಿ. ನನಗೆ ಗೊತ್ತಿರೋ ಹಾಗೆ ಹುಡುಗರಿಗೆ ಈ ದರ್ಪಣ ಮತ್ತು ಮಸೂರ ಇವೆರಡಕ್ಕೂ ಕೂಡ PC, PSA ಅಂದರೆ ಕಾಮರ್ಸ್, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಹುಡುಗರಿಗೆ ಸ್ವಲ್ಪ ಡೌಟ್ ಇರುತ್ತೆ. ಸೊ ಏನಿಲ್ಲ, ಒಂದು ಕನ್ನಡಕ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹಳ್ಳಿಗಳಲ್ಲಿ ಏನಂತ ಕರಿತೀವಿ ಅಂದರೆ ಕನ್ನಡಕ. ಓಕೆ, ಇನ್ನೊಂದು ಕನ್ನಡಿ ಅಂತ, ಇನ್ನೊಂದು ಕನ್ನಡಿ. ಈ ಕನ್ನಡಕದಲ್ಲಿ ಏನು ಬಳಸ್ತೀವಿ ಇದನ್ನೇ ನಾವೇನಂತ ಕರಿತೀವಿ? ಮಸೂರ ಅಂತ ಕರಿತೀವಿ. ಮಸೂರ, ಇಂಗ್ಲೀಷಲ್ಲಿ ಲೆನ್ಸ್ ಅಂತ ಕರಿತೀವಿ, ಲೆನ್ಸ್. ಕನ್ನಡಿಯಲ್ಲಿ ಏನು ಬಳಸ್ತೀವಿ ಇದನ್ನೇ ನಾವೇನಂತ ಕರಿತೀವಿ? ದರ್ಪಣ ಅಂತ ಕರಿತೀವಿ. ದರ್ಪಣ ಅಂತ, ಸಿಂಪಲ್. ಅರ್ಥ ಆಗಿದೆ ಈಗ ಅಂತ ಅನ್ಕೋತೀನಿ ನಾನು ಲೋಕಲ್ ಆಗಿ. ಇನ್ನೊಂದು ಬ್ಯೂಟಿಫುಲ್ ಆಗಿ ಹೇಳೋದಾದರೆ, ಮಸೂರ ಏನಪ್ಪ ಅಂದರೆ ಮಸೂರ ಮತ್ತು ದರ್ಪಣಕ್ಕೆ ಏನು ವ್ಯತ್ಯಾಸ ಅಂತ. ಮಸೂರ ಏನಂದರೆ ಬೇರೆಯವರನ್ನು ಚೆನ್ನಾಗಿ ನೋಡಲಿಕ್ಕೆ, ಬೇರೆಯವರನ್ನು ಚೆನ್ನಾಗಿ ನೋಡಲಿಕ್ಕೆ, ಅವ್ರು ಕಾಣಲಿಲ್ಲ ಅಂದರೆ ಅವರು ಚೆನ್ನಾಗಿ ನೋಡಲಿಕ್ಕೆ ನಾವು ಮಸೂರವನ್ನು ಬಳಸ್ತೀವಿ. ದರ್ಪಣ ಅಂದರೆ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ನಾವೇನನ್ನು ಬಳಸ್ತೀವಿ? ದರ್ಪಣನ ಬಳಸ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಮಿರರ್ ಅಂತ ಕರಿತೀವಿ. ಎಲ್ರಿಗೂ ಗೊತ್ತಿದೆ ಮಿರರ್ ಅಂತ. ನೆಕ್ಸ್ಟ್, ದರ್ಪಣ ಬೆಳಕಿನ ಯಾವ ಗುಣದ ಮೇಲೆ ಕೆಲಸ ಮಾಡುತ್ತೆ? ನೆಕ್ಸ್ಟ್, ಮಸೂರ ಬೆಳಕಿನ ಯಾವ ಗುಣದ ಮೇಲೆ ಕೆಲಸ ಮಾಡುತ್ತೆ? ನೋಡಿ, ಈಗ ಮಸೂರ ಇದೆಯಲ್ವಾ, ಮಸೂರ ನೋಡಿ, ಒಂದು ಪಾರದರ್ಶಕ ಗಾಜಿನ ಹಾಳೆ. ದರ್ಪಣ ಇದು ಕೂಡ ಪಾರದರ್ಶಕ ಗಾಜಿನ ಹಾಳೆ. ಎರಡು ಕೂಡ ಪಾರದರ್ಶಕ ಗಾಜಿನ ಹಾಳೆ. ಎರಡು ಕೂಡ ಪಾರದರ್ಶಕ ಅಂದರೆ ಏನು? ತನ್ನ ಮೂಲಕ ಬೆಳಕೇನಾಗತ್ತೆ? ಪಾಸ್ ಆಗತ್ತೆ. ಎಲ್ಲಿ ಬೆಳಕು ಪಾಸ್ ಆಗತ್ತೋ ಅಲ್ಲೆಲ್ಲ ವಸ್ತುಗಳು ನಮಗೆ ಕಾಣುತ್ತೆ. ನೋಡಿ, ಎಕ್ಸಾಂಪಲ್, ಈ ಬೋರ್ಡ್ ಆ್ಯಂಡ್ ಗೋಡೆ ಇದೆ ಅಲ್ವಾ, ಗೋಡೆ ಆ ಕಡೆ ವಸ್ತುಗಳು ನನಗೆ ಯಾಕೆ ಕಾಣ್ತಾ ಇಲ್ಲ ಅಂದರೆ ಬೆಳಕು ಗೋಡೆಯ ಮೂಲಕ ಹಾದು ಹೋಗ್ತಾ ಇಲ್ಲ. ಆದರೆ ಗೋಡೆ ಈ ಬೋರ್ಡ್ ಅಪಾರದರ್ಶಕ, ಹಾಗಾಗಿ ಗೋಡೆ ಆ ಕಡೆ ಇರತಕ್ಕಂಥ ವಸ್ತುಗಳು ಕಾಣ್ತಾ ಇಲ್ಲ. ಇನ್ ಕೇಸ್ ಬೆಳಕು ಇದ್ರ ಮೂಲಕ ಹಾದು ಆ ಕಡೆ ಹೋಗ್ಬಿಟ್ಟಿದ್ರೆ ಆ ಕಡೆ ಏನಿದೆ ಅವೆಲ್ಲ ಕಾಣೋದು. ಆವಾಗ ಇದನ್ನು ಅಪಾರದರ್ಶಕ ಅಂತ ಇರಲಿಲ್ಲ, ಪಾರದರ್ಶಕ ಅಂತ ಕರಿತೀವಿ ನಾವು. ಈಗ ನೋಡಿ, ಇದು ಕೂಡ ಗ್ಲಾಸೇ, ಇದು ಕೂಡ ಗಾಜು, ಇದು ಕೂಡ ಗಾಜು. ಹಾಗಾದ್ರೆ ಇದ್ರ ಮೂಲಕನೂ ಬೆಳಕು ಹಾದು ಹೋಗುತ್ತೆ, ಆ ಕಡೆದೇನು ಅಂತ ಕಾಣುತ್ತೆ. ಇದ್ರ ಮೂಲಕನೂ ಬೆಳಕು ಹಾದು ಹೋಗುತ್ತೆ, ಆ ಕಡೆದೇನು ಅಂತ ಕಾಣುತ್ತೆ. ಇವೆರಡು ಕೂಡ ಪಾರದರ್ಶಕ. ನೋಡಿ, ಈ ಪಾರದರ್ಶಕ ಗ್ಲಾಸ್ ಇದೆ ಅಲ್ವಾ, ಈ ಪಾರದರ್ಶಕ ಗ್ಲಾಸ್, ಅದರ ಒಂದು ಬದಿಗೆ ನಾನು ಅಮಾಲ್ಗಮ್ಮನ್ನು ಲೇಪನ ಮಾಡ್ತೀನಿ. ಪಾದರಸದಿಂದ ಆಗಿರತಕ್ಕಂಥ ಲೋಹ ಅಥವಾ ಅಲ್ಯೂಮಿನಿಯಂ ಲೋಹವನ್ನು ನಾನು ಪ್ಲೇಟಿಂಗ್ ಮಾಡ್ತೀನಿ, ಅಮಾಲ್ಗಮ್ಮನ್ನು ಲೇಪನ ಮಾಡ್ತೀನಿ. ನೋಡಿ, ಆಗಲೇ ಪಾರದರ್ಶಕ ಇತ್ತು. ಯಾವಾಗ ಅಮಾಲ್ಗಮ್ಮನ್ನು ಲೇಪನ ಮಾಡಿದೆ ಆವಾಗ ಇದೇನಾಗ್ಬಿಡ್ತು? ಅಪಾರದರ್ಶಕ ಆಯಿತು. ಯಾಕಂದರೆ ಆ ಕಡೆ ಬೆಳಕು ಹಾದು ಹೋಗಲಿಕ್ಕೆ ಅಮಾಲ್ಗಮ್ ಬಿಡೋದಿಲ್ಲ. ಹಾಗಾದ್ರೆ ಇದು ಪಾರದರ್ಶಕ. ಈಗ ಇಲ್ಲಿ ಅಮಾಲ್ಗಮ್ ಅಲ್ಯೂಮಿನಿಯಂ ಲೇಪನ ಮಾಡಿರೋದ್ರಿಂದ ಇದೇನಾಯಿತು? ಅಪಾರದರ್ಶಕ ಆಯಿತು. ಈಗ ನೋಡಿ, ಸಿಂಪಲ್ ಕ್ಲಿಯಾರಿಟಿ. ಈಗ ಬೆಳಕು ಗ್ಲಾಸಿನ ಮೇಲೆ ಬಿತ್ತು, ಗಾಜಿನ ಮೂಲಕ ಹಾದು ಹೋಗ್ಬೇಕಾದ್ರೆ ವೇಗ ಕಡಿಮೆ ಆಯಿತು. ಆವಾಗ ಬೆಳಕೇನಾಯಿತು? ವಕ್ರೀಭವನ ಆಯಿತು. ಬೆಳಕೇನಾಯಿತು? ತನ್ನ ದಿಕ್ಕನ್ನು ಬದಲಾಯಿಸಿತು. ಹಾಗೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ತನ್ನ ದಿಕ್ಕನ್ನು ಬದಲಾಯಿಸಿದರೆ ಅದಕ್ಕೇನಂತ ಕರಿತೀವಿ? ಬೆಳಕಿನ
ವಕ್ರೀಭವನ ಅಂತ ಕರಿತೀವಿ. ವಕ್ರೀಭವನ. ವಕ್ರೀಭವನ ಕ್ಲಿಯರ್. ನಮ್ಮ ಜೀವನದಲ್ಲಿ ವಕ್ರೀಭವನ ಆದರೂ ಆಗಿ, ಆದರೆ ಪ್ರತಿಫಲನ ಆಗಬಾರ್ದು ಅಂತ, ವಾಪಸ್ ಬರಬಾರ್ದು, ಆಗ್ತಾ ಇರಬೇಕು ಅಂತ. ನೋಡಿ, ಬೆಳಕು ಇದು ಗಾಳಿ ಮಾಧ್ಯಮ, ಇದು ಗಾಜು ಮಾಧ್ಯಮ. ಆದರೆ ಗಾಳಿ ಮಾಧ್ಯಮದಲ್ಲಿ ವೇಗ ಜಾಸ್ತಿ ಇತ್ತು, ಗಾಜು ಮಾಧ್ಯಮಕ್ಕೆ ಹೋದಾಗ ವೇಗ ಕಡಿಮೆ ಆಯಿತು, ಆವಾಗ ತನ್ನ ದಿಕ್ಕು ಬದಲಾವಣೆ ಆಯಿತು. ಇದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ವಕ್ರೀಭವನ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಬೇಕಾದ್ರೆ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗಿ ಬೆಳಕಿನ ದಿಕ್ಕಲ್ಲಿ ಬದಲಾವಣೆ ಆಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ವಕ್ರೀಭವನ. ಹಾಗಾದರೆ ಮಸೂರಗಳೆಲ್ಲವೂ ಕೂಡ ಬೆಳಕಿನ ಯಾವ ಗುಣದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್ನ ಮೇಲೆ ಲೆನ್ಸ್ಗಳು ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ, ಸಿಂಪಲ್, ಬೆಳಕು ಗಾಜಿನ ಮೇಲೆ ಬಿತ್ತು, ಆದರೆ ಆ ಕಡೆ ಅಮಾಲ್ಗಮನ್ನು ಲೇಪನ ಮಾಡಿ ಅಪಾರದರ್ಶಕ ಮಾಡಿಬಿಟ್ಟಿದ್ದೀವಿ. ಈಗ ಅಮಾಲ್ಗಮ್ ಆರ್ ನಮ್ಮ ಅಲ್ಯೂಮಿನಿಯಂ ಲೇಪನ ಬೆಳಕನ್ನು ಆ ಕಡೆ ಬಿಡೋದಿಲ್ಲ. ಈಗ ಬೆಳಕೇನಾಗ್ಬಿಡತ್ತೆ? ವಾಪಸ್ ಬರುತ್ತೆ. ಕ್ಲಿಯರ್? ವಾಪಸ್ ಬರುತ್ತೆ. ಈ ಥರ ಗಾಜು ನಯವಾದ ಮೇಲ್ಮೈ ಆಗಿರೋದ್ರಿಂದ ವಾಪಸ್ ಬರಬೇಕಾದ್ರೆ ಕ್ಲಿಯರ್, ಪ್ರತಿಫಲಿತ ಕಿರಣಗಳು ಎಲ್ಲ ಸಮಾಂತರವಾಗಿರುತ್ತೆ. ಇದಕ್ಕೆ ನಾವು ಸಮಾಂತರ ಪ್ರತಿಫಲ ಅಂದರೆ ನಿಯತ ಪ್ರತಿಫಲನ ಅಂತ ಕರಿತೀವಿ. ಬೇಡ, ಅದು ಮುಂದೆ ಹೇಳ್ತೀನಿ ನಾನು ಗ್ಲಾಸ್ ಪಾಠದಲ್ಲಿ. ಸಿಂಪಲ್, ಈಗ ಬೆಳಕು ಒಂದು ಮಾಧ್ಯಮದ ಮೇಲೆ ಬಿದ್ದು ಅದೇ ಮಾಧ್ಯಮಕ್ಕೆ ವಾಪಸ್ ಬಂದರೆ ಇದಕ್ಕೇನಂತ ಕರಿತೀವಿ? ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲನ ಆರ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ರಿಫ್ಲೆಕ್ಷನ್ ಆಫ್ ಲೈಟ್. ನೋಡಿ, ಬೆಳಕು ವಾಪಸ್ ಅಲ್ಲೇ ಬಂತು, ಪ್ರತಿಫಲನ. ಬೆಳಕು ಹಾದು ಹೋಯಿತು, ಆದರೆ ವೇಗದಲ್ಲಿ ಬದಲಾವಣೆಯಾಗಿ ದಿಕ್ಕು ಬದಲಾವಣೆ ಆಯಿತು, ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನದ ಮೇಲೆ ಮಸೂರಗಳು ಕೆಲಸ ಮಾಡುತ್ತೆ, ಬೆಳಕಿನ ಪ್ರತಿಫಲನದ ಮೇಲೆ ದರ್ಪಣಗಳು ಕೆಲಸ ಮಾಡುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ನೋಡಿ, ಈ ಗೋಳವನ್ನು ಹೊಂದಿರತಕ್ಕಂತಹ ಮಸೂರ ಅಂದರೆ ಗೋಳ ಥರ ಇರತಕ್ಕಂತಹ ಮಸೂರವನ್ನು ಕಟ್ ಮಾಡೋಣ. ಗೋಳ ಕಟ್ ಮಾಡಿದಾಗ ಏನಾಗುತ್ತೆ? ಓ, ಈ ಥರ ಆಗತ್ತೆ. ನೋಡಿ, ಈ ಥರ ಕ್ಲಿಯರ್. ಇದು ಕಟ್ ಮಾಡಿದಾಗ ನೆಕ್ಸ್ಟ್ ಈ ಥರ ಸಿಂಪಲ್ ಇಲ್ಲಿ ಬರೆದ್ಬಿಡ್ತೀನಿ, ಅರ್ಥ ಆಗಿಬಿಡುತ್ತೆ ನಿಮಗೆ. ಇದನ್ನು ಕಟ್ ಮಾಡಿದಾಗ ಒಂದು ಹಿಂಗಾಗತ್ತೆ, ಇನ್ನೊಂದು ಹಿಂಗಾಗತ್ತೆ. ಇನ್ನು ಬೇಡಿ, ಎರಡು ಗೋಳಿಯ ಮಸೂರಗಳನ್ನು ಸೇರಿಸ್ಬಿಡೋಣ. ಎರಡು ಗೋಳಿಯ ಮಸೂರಗಳನ್ನು ಇಲ್ಲಿಂದ ಎಲ್ಲ ಕಟ್ ಮಾಡಿಬಿಡೋಣ. ಇಲ್ಲಿಂದ ಎಲ್ಲ ಕಟ್ ಮಾಡೋಣ. ಕಟ್ ಮಾಡಿದಾಗ ಎರಡು ಗೋಳಿಯ ಮಸೂರಗಳನ್ನು ಸೇರಿಸಿ ಒಂದು ಮಸೂರವನ್ನು ತಯಾರಿಸ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಎರಡು ಕಡೆ ಉಬ್ಬಿರತ್ತೆ. ನೋಡಿ, ಇವೆಲ್ಲ ತೆಗೆದುಬಿಡಿ. ಎರಡು ಕಡೆ ಉಬ್ಬಿರತ್ತೆ. ಇದನ್ನು ನಾವು ಪೀನ ಮಸೂರ ಅಂತ ಕರಿತೀವಿ. ಪೀನ ಮಸೂರ. ಕ್ಲಿಯರ್? ಇದಕ್ಕೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್. ಕ್ಲಿಯರ್? ಈಗ ಎರಡು ಗೋಳಿಯ ಮಸೂರಗಳನ್ನು ತಗೊಳ್ಳೋಣ. ಎರಡು ಗೋಳಿಯ ಮಸೂರಗಳನ್ನು ತಗೊಂಡು ಈಗ ಹಿಂಗೆ ಕಟ್ ಮಾಡಿಬಿಡೋಣ. ಇದಕ್ಕೆ ಕಟ್ ಮಾಡಿಬಿಟ್ರೆ ಹೆಂಗೆ ಸಿಗುತ್ತೆ? ಈ ಥರ ಎರಡು ಜಾಯಿಂಟ್ ಆಗಿರೋ ಹಿಂಗೆ ಸಿಗುತ್ತೆ. ಇದಕ್ಕೆ ನಿಮ್ನ ಮಸೂರ ಅಂತ ಕರಿತೀವಿ. ನಿಮ್ನ ಮಸೂರ. ಕ್ಲಿಯರ್? ದಿಸ್ ಇಸ್ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ನೋಡಿ, ಎರಡೂ ಕೂಡ ಸ್ಪೆರಿಕಲ್ ಮಿರರಿಂದ ಅಂದರೆ ಸ್ಪೆರಿಕಲ್ ಶೇಪಿಂದನೇ ತಗೊಳ್ಳೋದು. ಹಾಗಾಗಿ ಇದಕ್ಕೆ ಪೀನ ಮಸೂರ, ನಿಮ್ನ ಮಸೂರ. ಇಲ್ಲೂ ಕೂಡ ಅಷ್ಟೇ, ಪ್ರತಿಫಲಿಸುವ ಮೇಲ್ಮೈ ಸಮಾಂತರವಾಗಿದ್ದರೆ ಸಮತಲ ದರ್ಪಣ ಅಂತ ಕರಿತೀವಿ. ನೆಕ್ಸ್ಟ್ ಗೋಳದ ಒಂದು ಭಾಗ ತಗೊಳ್ಳೋದು. ಗೋಳದ ಒಂದು ಭಾಗ ಹಿಂಗೆ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿದಾಗ ಗೋಳದ ಒಂದು ಭಾಗ ನಾವು ಅಮಲ್ಗಮ್ ಲೇಪನ ಮಾಡಿ ಪ್ರತಿಫಲಿಸುವ ಮೇಲ್ಮೈ ಉಬ್ಬಿದ್ದರೆ ಪೀನ ದರ್ಪಣ. ಕ್ಲಿಯರ್? ನೆಕ್ಸ್ಟ್ ಪ್ರತಿಫಲಿಸುವ ಮೇಲ್ಮೈ ಈ ಥರ ತಗ್ಗಿದ್ದರೆ ಇದಕ್ಕೆ ನಾವೆಂತ ಕರಿತೀವಿ? ನಿಮ್ನ ದರ್ಪಣ ಅಂತ ಕರಿತೀವಿ. ನಿಮ್ನ ದರ್ಪಣ. ಹಾಗಾದರೆ ಪೀನ ಮಸೂರ ಬರುತ್ತೆ, ನಿಮ್ನ ಮಸೂರ ಬರುತ್ತೆ, ಪೀನ ದರ್ಪಣ ಬರುತ್ತೆ, ನಿಮ್ನ ದರ್ಪಣ ಬರುತ್ತೆ. ಅವೆಲ್ಲ ಗೋಳಿಯ ಭಾಗದಿಂದ ತಗೋತಕ್ಕಂತಹ ಮಸೂರ ಮತ್ತು ದರ್ಪಣಗಳು. ಇಲ್ಲಿ ದರ್ಪಣದ ಬಗ್ಗೆ ಮಾತ್ರ ಕ್ವಶನ್ ಕೇಳಿರೋದ್ರಿಂದ ದರ್ಪಣ ಬೆಳಕಿನ ಪ್ರತಿಫಲನದ ಮೇಲೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಸಮತಲ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಸಮತಲವಾಗಿದ್ದರೆ ಸಮತಲ ದರ್ಪಣ, ಪ್ರತಿಫಲಿಸುವ ಮೇಲ್ಮೈ ಉಬ್ಬಿದ್ದರೆ ಪೀನ ದರ್ಪಣ, ಪ್ರತಿಫಲಿಸುವ ಮೇಲ್ಮೈ ತಗ್ಗಿದ್ದರೆ ದಟ್ ಇಸ್ ದ ನಿಮ್ನ ದರ್ಪಣ ಅಂತ. ಕ್ಲಿಯರ್? ಪೀನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ, ನಿಮ್ನ ದರ್ಪಣ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ. ಈ ಸೆಂಟ್ರಲೈಸ್ ಮಾಡುತ್ತೆ, ಡಿಸೆಂಟ್ರಲೈಸ್ ಮಾಡುತ್ತೆ. ಕ್ಲಿಯರ್? ನೋಡಿ, ಸಮತಲ ದರ್ಪಣ ಅಂದರೆ ನಾವು ಎವ್ರಿಡೇ ಅಲಂಕಾರಕ್ಕಾಗಿ ಬಳಸ್ತಕ್ಕಂಥ ದರ್ಪಣಗಳಿಗೆ ಏನಂತ ಕರಿತೀವಿ? ಸಮತಲ ದರ್ಪಣ. ಹೇಗಿದೆ ಸಮತಲ ದರ್ಪಣ? ಸಿಂಪಲ್, ಸಮತಲ ದರ್ಪಣ ನಾವು ಈ ಥರ ನೋಡಿದಾಗ ನಮ್ಮ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿದಾಗ ವಸ್ತುವಿನ ಗಾತ್ರದಷ್ಟೇ, ನನ್ನ ಮುಖ ಹೇಗಿರುತ್ತೋ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರ ಇರುತ್ತೆ, ವಸ್ತುವಿನ ದೂರದಷ್ಟೇ ಪ್ರತಿಬಿಂಬದ ದೂರ ಇರುತ್ತೆ. ಆದರೆ
ಪಾರ್ಶ್ವಪಲ್ಲಟ ಕಂಡು ಬರುತ್ತೆ. ಲೆಫ್ಟ್ ರೈಟ್ ಕಾಣುತ್ತೆ, ರೈಟ್ ಲೆಫ್ಟ್. ನನ್ನ ಮೂಗು ರೈಟಿಗೆ ತಿರುಗಿದೆ, ಬಟ್ ಕನ್ನಡಿಯಲ್ಲಿ ನೋಡಿದಾಗ ಲೆಫ್ಟಿಗೆ ತಿರುಗಿದ ಹಾಗೆ ಕಾಣುತ್ತೆ. ಓಕೆ, ಈ ಥರ ಲ್ಯಾಟ್ರಲ್ ಶಿಫ್ಟ್ ಇರುತ್ತೆ. ಬಾಕಿದೆಲ್ಲವೂ ಕೂಡ ಏನಾಗಿರುತ್ತೆ, ವಸ್ತು ಹೇಗೆ ಇದೆಯೋ ಹಾಗೆ ಕಾಣುತ್ತೆ. ಬಟ್ ಪೀನ ದರ್ಪಣ ಏನಿದೆ, ದೊಡ್ಡ ವಸ್ತುವನ್ನು ಚಿಕ್ಕದನ್ನಾಗಿ ತೋರಿಸುತ್ತೆ. ದೊಡ್ಡ ವಸ್ತು ಇದೆಯಲ್ಲ ಅದನ್ನು ಚಿಕ್ಕದನ್ನಾಗಿ ತೋರಿಸುತ್ತೆ. ನಿಮ್ನ ದರ್ಪಣ ಚಿಕ್ಕ ವಸ್ತುವನ್ನು ದೊಡ್ಡದಾಗಿ ತೋರಿಸುತ್ತೆ. ಅದಕ್ಕೆ ನೀವು ನೆನ್ಪಿಡ್ಕೊಳ್ಳಿಕ್ಕೆ ನಿಮ್ದು ಯಾವಾಗಲೂ ದೊಡ್ಡದು ಅಂತ ನೆನ್ಪಿಡ್ಕೊಳ್ಳಿ ಅಷ್ಟೇ. ನಿಮ್ದು ಯಾವಾಗಲೂ ದೊಡ್ಡದು. ನಿಮ್ನ ದರ್ಪಣದಲ್ಲಿ ನೋಡಿದಾಗ ಸಣ್ಣ ಪ್ರತಿಬಿಂಬ ಏನಾಗುತ್ತೆ, ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಇಷ್ಟು ನೋಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಆ್ಯಪಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಅಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಈ ಒಂದು ಬ್ಯೂಟಿಫುಲ್ ನಾಲೆಡ್ಜ್ನ ಮೇಲೆ ಇಲ್ಲಿ ಕ್ವಶನ್ ನಾನು ನೋಡೋಣ. ಹಲ್ಲಿನ ದೊಡ್ಡ ಬಿಂಬವನ್ನು ನೋಡಿ, ಹಲ್ಲು ಸಣ್ಣದಿದೆ, ಆ ದಂತ ವೈದ್ಯ ಆ ಹಲ್ಲಲ್ಲಿ ಏನಾಗಿದೆ ಅಂತ ನೋಡಬೇಕಪ್ಪ ಅಂದರೆ ಅದನ್ನು ಸ್ವಲ್ಪ ಅಗಲ ಮಾಡ್ಕೊಂಡು ದೊಡ್ಡದು ಮಾಡ್ಕೊಂಡು ನೋಡಬೇಕು. ಚಿಕ್ಕದನ್ನು ದೊಡ್ಡದು ಮಾಡಿ, ಸರ್ ನಿಮ್ಮದು ದೊಡ್ಡದು, ನಿಮ್ಮ ದರ್ಪಣ ಇದ್ದ ರೈಟ್ ಆನ್ಸರ್. ವಾಹನಗಳ ಮುಂಭಾಗದ ಲೈಟ್ಗಳು ಹಿಂಗೆ ಚದುರಿ ಬೀಳಲಿಕ್ಕೆ ಯಾವುದನ್ನು ಬಳಸ್ತೀವಿ ನಾವು, ನಿಮ್ನ ದರ್ಪಣವನ್ನು ಬಳಸ್ತೀವಿ. ಅದೇ ವಾಹನಗಳ ಹಿನ್ನೋಟಕ್ಕೆ ನಾವು ಒಂದು ದೊಡ್ಡ ಬಸ್ಸು ಜಸ್ಟ್ ಸಣ್ಣ ಮಿರರಲ್ಲಿ ಕಾಣ್ತಾ ಇದೆ ಅಂದರೆ ದೊಡ್ಡದು ಚಿಕ್ಕದಾಗಿ ಕಾಣ್ತಾ ಇದೆ, ದೊಡ್ಡದು ಚಿಕ್ಕದಾಗಿ ತೋರಿಸ್ತಕ್ಕಂಥದ್ದು ಪೀನ ದರ್ಪಣ. ಹೆಂಗಿದೆಯೋ ಹಾಗೆ ತೋರಿಸ್ತಕ್ಕಂಥದ್ದು ಸಮತಲ ದರ್ಪಣ. ದ್ವಿನಾಭಿ ದರ್ಪಣ ಅನ್ನೋದು ಇಲ್ಲ, ಬಟ್ ಬೈಫೋಕಲ್ ಮಿರರ್ ಇಲ್ಲ. ಕಂಡುಹಿಡಿದಿಲ್ಲ, ನೀವೇನಾದ್ರು ಸೈಂಟಿಸ್ಟಾಗಿ ಕಂಡುಹಿಡೀರಿ. ಲೆನ್ಸ್ ಇದೆ. ಓಕೆ, ಯಾವುದು ಅಂದರೆ ಈ ಪೀನ ಮಸೂರ ನಿಮ್ನ ಮಸೂರ ಎರಡನ್ನು ಕಂಬೈಂಡ್ ಮಾಡಿ ಒಂದು ಹೊಸ ಮಸೂರವನ್ನು ತಯಾರಿಸ್ತಾರೆ. ಅದಕ್ಕೆ ನಾವು ಉನ್ನತ ಮಸೂರ ಅಂತ ಕರಿತೀವಿ, ಆರ್ ದ್ವಿನಾಭಿ ಮಸೂರ ಅಂತ ಕರಿತೀವಿ, ಬೈಫೋಕಲ್ ಲೆನ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಎಲ್ಲ ಆ್ಯಪಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗುವ ಸ್ನೇಹಿತರೆ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಈಸ್, ವಿದ್ಯುತ್ ರೋಧಶೀಲತೆಯ SI ಏಕಮಾನ ಯಾವುದು ಅಂತ ಇದೆ. ನೋಡಿ, ತುಂಬ ಸಿಂಪಲ್ ಇದೆ ಕ್ವಶನ್, ಬಟ್ ಇಲ್ಲಿ ಸ್ವಲ್ಪ ಎರಡು ವರ್ಡನ್ನು ಕರೆಕ್ಟಾಗಿ ನೆನ್ಪಿಡ್ಕೊಳ್ಬೇಕು. ವರ್ಡ್ ಏನಪ್ಪ ಅಂದರೆ ಒಂದು ರೋಧ, ಇನ್ನೊಂದು ರೋಧಶೀಲತೆ ಅಂತ. ಕ್ಲಿಯರ್? ಒಂದು ರೋಧ ಅಂದರೆ ಇಂಗ್ಲೀಷಲ್ಲಿ ರೆಸಿಸ್ಟೆನ್ಸ್ ಅಂತ, ರೆಸಿಸ್ಟೆನ್ಸ್. ಕ್ಲಿಯರ್? ಇನ್ನೊಂದು ರೋಧಶೀಲತೆ ಅಂದರೆ ಇದೆ ಕ್ವಶನಲ್ಲಿ ರೆಸಿಸ್ಟಿವಿಟಿ ಅಂತ, ರೆಸಿಸ್ಟಿವಿಟಿ. ಓಕೆ, ರೆಸಿಸ್ಟೆನ್ಸೇ ಬೇರೆ, ರೆಸಿಸ್ಟಿವಿಟಿನೇ ಬೇರೆ. ಸಿಂಪಲ್, ನಾನೊಂದು ವಾಹಕ ಬರಿತೀನಿ, ವಾಹಕ. ಓಕೆ, ಏನು ವಾಹಕ? ವಾಹಕ ಅಂದರೆ ತನ್ನ ಮೂಲಕ ಹರಿಯಲು ಬಿಡುವ ವಸ್ತು. ತನ್ನ ಮೂಲಕ ಹರಿಯಲು ಬಿಡುವ ವಸ್ತು ವಾಹಕ. ತನ್ನ ಮೂಲಕ ನೀರನ್ನು ಹರಿಯಲು ಬಿಟ್ಟರೆ ಅದಕ್ಕೆ ನಾವು ನೀರು ವಾಹಕ ಆರ್ ಜಲವಾಹಕ ಅಂತ ಕರಿತೀವಿ, ವಾಟರ್ ಕಂಡಕ್ಟಿಂಗ್ ಅಂತ ಕರಿತೀವಿ. ತನ್ನ ಮೂಲಕ ಆಹಾರ ಹರಿಯಲು ಬಿಟ್ಟರೆ ಅದಕ್ಕೆ ಆಹಾರ ವಾಹಕ ಆರ್ ಫುಡ್ ಕಂಡಕ್ಟಿಂಗ್ ಅಂತ ಕರಿತೀವಿ. ತನ್ನ ಮೂಲಕ ಉಷ್ಣ ಹರಿಯಲು ಬಿಟ್ಟರೆ ಅದಕ್ಕೆ ಉಷ್ಣವಾಹಕ ಆರ್ ಥರ್ಮಲ್ ಕಂಡಕ್ಟರ್ ಅಂತ ಕರಿತೀವಿ. ಬಟ್ ನಾವು ಹೇಳ್ತಾ ಇರೋ ವಾಹಕ ಅದಕ್ಕೆ ಅಲ್ಲ. ಸೊ ಸಿಂಪಲ್, ವಿದ್ಯುತ್ ಹರಿಯಲು ಅಂದರೆ ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಟ್ಟರೆ ಅದಕ್ಕೆ ಏನಂತ ಕರಿತೀವಿ, ವಿದ್ಯುತ್ ವಾಹಕ, ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕರಿತೀವಿ. ವಿದ್ಯುತ್ತನ್ನು ನಾವು ಚಾರ್ಜ್ ಅಂತ ಕರಿತೀವಿ. ಚಾರ್ಜನ್ನು ನಾವು Q ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಕ್ಲಿಯರ್? ಹಾಗೆ ಒಂದು ವಾಹಕ ತನ್ನ ಮೂಲಕ ಆವೇಶಗಳನ್ನು ಹರಿಯಲು ಬಿಡುತ್ತೆ. ಆವೇಶಗಳನ್ನು ಹರಿಯಲು, ನೋಡಿ, ಈ ವಾಹಕ ತನ್ನ ಮೂಲಕ ಆವೇಶಗಳನ್ನು ಹರಿಯಲು ಬಿಡುತ್ತೆ. ಈ ಥರ ಆವೇಶಗಳು ವಾಹಕದಲ್ಲಿ ಹರಿಬೇಕಾದ್ರೆ ಆ ವಾಹಕ ಏನು ಮಾಡುತ್ತೆ ಅಂದರೆ ಆ ಆವೇಶಕ್ಕೆ ಅಡ್ಡಿ ಮಾಡುವ ಗುಣ ಇದೆ. ಆ ಆವೇಶಗಳಿಗೆ ಅಡ್ಡ ಬರುವ ಗುಣ ಇದೆ. ಬಟ್ ಅಡ್ಡ ಗಿಡ್ಡ ಬರೋದನ್ನೆಲ್ಲ ಮೀಟ್ಕೊಂಡು ಅದು ಹೋಗತ್ತೆ ಬಿಡಿ, ಯಾಕಂದರೆ ಹೊರಗಡೆಯಿಂದ ನಾವು ವೋಲ್ಟೇಜನ್ನು ಕೊಡ್ತೀವಿ ನಾವು. ಹಾಗಾದರೆ ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶ ಹರಿಯಲು, ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶ ಹರಿಯಲು ಆ ವಾಹಕ ಅಡ್ಡಿ ಮಾಡುವ ಗುಣ ಏನಿದೆ, ಈ ಗುಣವನ್ನು ನಾವೇನಂತ ಕರಿತೀವಿ, ರೋಧ ಅಂತ ಕರಿತೀವಿ. ವಾಹಕದಲ್ಲಿ ಆವೇಶ ಹರಿಯಲು ವಾಹಕ ವಿರೋಧಿಸುವ, ಆಪೋಸ್ ಮಾಡುವ ಗುಣಕ್ಕೆ ನಾವೇನಂತ ಕರಿತೀವಿ, ರೋಧ ಅಂತ ಕರಿತೀವಿ. ರೋಧವನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದರೆ, SI ಯೂನಿಟ್ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಓಮ್. ಓಮ್ ಇದರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಕ್ಲಿಯರ್? ಈಗ ರೋಧಶೀಲತೆ ಇದೇನು ಸಾರ್? ಸಿಂಪಲ್, ಈ ರೋಧಶೀಲತೆಯಲ್ಲೂ ಕೂಡ ಸೇಮ್ ಆಪ್ಷನ್ನೇ. ನೋಡಿ, ಒಂದು ವಾಹಕ, ಯಾವ ವಾಹಕ? ಒಂದು ಏಕಮಾನ ವಿಸ್ತೀರ್ಣ ಮತ್ತು ಉದ್ದ ಉಳ್ಳ ವಾಹಕ. ನೋಡಿ, ಒಂದು ಏಕಮಾನ, ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಬೇಕೀಗ. ಒಂದು ಏಕಮಾನ ವಿಸ್ತೀರ್ಣ ಇಷ್ಟೇ ದಪ್ಪ ಇರಬೇಕು, ಒಂದು ಏಕಮಾನ
ಉದ್ದ, ಇಷ್ಟೇ ಉದ್ದ ಇರಬೇಕು. ಆ ವಾಹಕದ ಮೂಲಕ ಆವೇಶ ಹರಿಬೇಕಾದರೆ ಆ ವಾಹಕ ವಿರೋಧಿಸುವ ಗುಣ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ, ರೋಧಶೀಲತೆ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ ಇಲ್ಲಿ ಏನಿರುತ್ತೆ ಅಂದರೆ, ಇಲ್ಲಿ ಏಕಮಾನ ಉದ್ದ ಮತ್ತು ವಿಸ್ತೀರ್ಣ ಇರೋದ್ರಿಂದ ಏಕಮಾನ ವಿಸ್ತೀರ್ಣ ಮತ್ತು ಉದ್ದ ಇರೋದ್ರಿಂದ ಮೀಟರ್, ನೆಕ್ಸ್ಟ್ ಆಪೋಸ್ ಮಾಡುವ ಗುಣ ಓಮ್. ಹಾಗಾಗಿ ರೋಧಶೀಲತೆಯ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಓಮ್ ಮೀಟರ್. ಓಕೆ, ರೋಧಕ್ಕೂ ರೋಧಶೀಲತೆಗೂ ಅರ್ಥ ಆಗಿದೆ ಅನ್ಕೋತೀನಿ. ರೋಧ ಅಂದರೆ ಒಂದು ವಾಹಕ ಆವೇಶಕ್ಕೆ ವಿರೋಧಿಸುವ ಗುಣ. ರೋಧಶೀಲತೆ ಅಂದರೆ ಏಕಮಾನ ಉದ್ದ ಮತ್ತು ವಿಸ್ತೀರ್ಣವುಳ್ಳ ವಾಹಕ ಆವೇಶಕ್ಕೆ ವಿರೋಧಿಸುವ ಗುಣಕ್ಕೆ ನಾವೇನಂತ ಕರಿತೀವಿ, ರೋಧಶೀಲತೆ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೋಧಶೀಲತೆಗೆ ಕೇಳಿದ್ದಾನೆ, ಹಾಗಾಗಿ ಓಮ್ ಮೀಟರ್ ಇಸ್ ದ ರೈಟ್ ಆನ್ಸರ್. ಬಿ ಏನಿದೆ ಇದು ರೈಟ್ ಆನ್ಸರ್. ಬರೀ ರೋಧ ಕೊಟ್ಟಿದ್ರೆ ಇದು ರೈಟ್ ಆನ್ಸರ್ ಆಗ್ತಾ ಇತ್ತು. ಆಂಪಿಯರ್ ಮತ್ತು ವೋಲ್ಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಆ್ಯಪಲ್ಲಿ ಮಾತಾಡಿದ್ದೀನಿ ಸ್ನೇಹಿತರೆ. ಬಟ್ ಇಲ್ಲೂ ಕೂಡ ಒಂದು ವಾಹಕ ಇದೆ, ವಾಹಕದಲ್ಲಿ ಹರಿತಕ್ಕಂತಹ ಆವೇಶಗಳ ಹರಿಯುವ ದರ, ವೇಗ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ, ಆಂಪಿಯರ್. ಆ್ಯಕ್ಚುಲಿ ಹಾಗಲ್ಲ, ಅದು ವಿದ್ಯುತ್ ಆಂಪಿಯರ್ ಸಿಂಪಲ್ ಐ ದಟ್ ಈಸ್ T/Q. ಅಂದರೆ ಒಂದು ವಾಹಕದ ಮೂಲಕ ಏಕಮಾನ ಕಾಲದಲ್ಲಿ ಹರಿಯುವ ಆವೇಶಗಳ ವೇಗಕ್ಕೆ ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ. ಇದನ್ನು ಅಳಿತಕ್ಕಂಥ ಏಕಮಾನ ಸಿಂಪಲ್ ಆಂಪಿಯರ್, ಸಾಧನ ಅಮ್ಮೀಟರ್. ಅದೇ ರೀತಿ ಒಂದು ವಾಹಕದಲ್ಲಿರೋ ಆವೇಶವನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ತರಬೇಕಾದ್ರೆ ಆಗ್ತಕ್ಕಂಥ ಕೆಲಸ ಏನಿದೆ, ವರ್ಕ್ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ, ವೋಲ್ಟ್ ಅಂತ ಕರಿತೀವಿ. ಇವೆಲ್ಲ ಆ್ಯಪಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸಿಂಪಲ್. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವ ರಕ್ತ ಕಣಗಳು ಯಾವ್ಯಾವು ಅಂತ ಇದೆ. ಕ್ಲಿಯರ್. ವಿಚ್ ಬ್ಲಡ್ ಸೆಲ್ಸ್ ಹೆಲ್ಪ್ ಇನ್ ಫೈಟಿಂಗ್ ಇನ್ಫೆಕ್ಷನ್ಸ್ ಅಂತ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ರಕ್ತದ ಬಗ್ಗೆ 2.5 ಗಂಟೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡಿದ್ದೀನಿ. ಎ ಬ್ಲಡ್ ಗ್ರೂಪ್ನವರು, ಬಿ ಬ್ಲಡ್ ಗ್ರೂಪ್ನವರಿಗೆ ಮದುವೆ ಆದರೆ ಯಾವ ಬ್ಲಡ್ ಗ್ರೂಪ್ನವ್ರ ಮಕ್ಕಳು ಹುಟ್ಟುತ್ತವೆ, ಯಾವ ಬ್ಲಡ್ ಗ್ರೂಪ್ ಮಕ್ಕಳು ಹುಟ್ಟಲ್ಲ ಅನ್ನೋದು ಕೂಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಅಲ್ಲಿವರೆಗೂ ಮಾಡಿದ್ದೀನಿ. ಬಟ್ ಇಲ್ಲಿ ಈ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆನ್ಸರ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ವಿಚ್ ಬ್ಲಡ್ ಸೆಲ್ಸ್ ಹೆಲ್ಪ್ಸ್ ಇನ್ ಫೈಟಿಂಗ್ ಇನ್ಫೆಕ್ಷನ್. ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವ ರಕ್ತ ಕಣಗಳು ಯಾವುದು? ಸಿಂಪಲ್. ಇಲ್ಲಿ ನೋಡಿ, RBC ಅಂತ ಇದೆ ಅಲ್ವಾ, ಕೆಂಪು ರಕ್ತ ಕಣ. ಕ್ಲಿಯರ್. ಫಸ್ಟ್ ಕೆಂಪು ರಕ್ತ ಕಣ ಕೆಂಪಾಗಲು ಕಾರಣವಾಗಿರತಕ್ಕಂಥ ವರ್ಣಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ಅಂತಕ್ಕಂಥ ವರ್ಣಕ ಇದೆ. ಇಲ್ಲಿ ಹೀಮ್ ಅಂತಕ್ಕಂಥದ್ದು ಕಬ್ಬಿಣದ ಅಂಶ, ಗ್ಲೋಬಿನ್ ಅಂತಕ್ಕಂಥದ್ದು ಪ್ರೋಟೀನ್ ಅಂಶ. ಇದು ಕೂಡ ಬರ್ಬೋದು ನಿಮಗೆ ಎಕ್ಸಾಮಲ್ಲಿ. ಕ್ಲಿಯರ್. ಗ್ಲೋಬಿನ್ ಅಂತಕ್ಕಂಥದ್ದು ಪ್ರೋಟೀನ್ ಅಂಶ, ಈ ಹೀಮ್ ಅಂತಕ್ಕಂಥದ್ದು ದಟ್ ಇಸ್ ದ ಕಬ್ಬಿಣದ ಅಂಶ. ಇದರ ಮೇನ್ ಕೆಲಸ ಏನಪ್ಪ ಅಂದರೆ ಸಿಂಪಲ್, ನಮ್ಮ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸರಬರಾಜು ಮಾಡೋದು. ಇದಕ್ಕಿಂತ ಹೆಚ್ಚು ಕಾರ್ಬನ್ ಮೊನಾಕ್ಸೈಡನ್ನು ಕೂಡ ಸರಬರಾಜು ಮಾಡ್ತಕ್ಕಂಥದ್ದು ಮೇನ್ ಕೆಲಸ ಇದರದ್ದು. ಮತ್ತು ಆಮ್ಲಜನಕ ಮತ್ತು ಕಾರ್ಬನ್ ಮೊನಾಕ್ಸೈಡಲ್ಲಿ ಯಾವುದು ಹೆಚ್ಚು ಆಕರ್ಷಣೆ ಮಾಡುತ್ತೆ ಅಂತ ಕೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್. ಹಾಗಾಗಿ ಆಮ್ಲಜನಕವನ್ನು ಹೆಚ್ಚು ಕೊಡಿ, ಕಾರ್ಬನ್ ಮೊನಾಕ್ಸೈಡನ್ನು ಅವಾಯ್ಡ್ ಮಾಡಿ. ಕ್ಲಿಯರ್. ಇದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಾಣಿಕೆ ಮಾಡಿ ಜೀವಕೋಶಗಳಲ್ಲಿ ಶಕ್ತಿ ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೀವೇನು ಏನಾದರೂ ಕಾರ್ಬನ್ ಮೊನಾಕ್ಸೈಡ್, ಸಿಗರೇಟ್ ಆ ಥರ ತೊಗೊಂಡ್ರೆ ಆಮ್ಲಜನಕದ ಬದಲು ಅದು ಯಾವುದಕ್ಕೆ ಹೆಚ್ಚು ಇಷ್ಟಪಡುತ್ತೆ, ಕಾರ್ಬನ್ ಮೊನಾಕ್ಸೈಡನ್ನು ಇಷ್ಟಪಡುತ್ತೆ. ಆವಾಗ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಜೀವಕೋಶಕ್ಕೆ ಹೋಗಿ ಕೊಡುತ್ತೆ. ಆವಾಗ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಶಕ್ತಿ ಪ್ರಮಾಣ ಕಡಿಮೆಯಾಗಿ ಶಕ್ತಿಹೀನತೆಯಾಗಿ ಸಾಯಬೇಕಾಗತ್ತೆ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ WBC ಇದೆ. WBCಯಲ್ಲೂ ನಿಮಗೆಲ್ಲ ಗೊತ್ತಿದೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಅದರಲ್ಲಿ ಮೇನ್ಲಿ ದೇ ಆರ್ 2 ಟೈಪ್ಸ್ ಬರುತ್ತೆ. ಅದರಲ್ಲಿ ಬ್ಯಾಸೋಫಿಲ್ಸು, ಯಾಸಿನೋಫಿಲ್ಸು, ಮಾನೋಸೈಟ್ಸು, ಲಿಂಪೋಸೈಟ್ಸ್ ಅವೆಲ್ಲ ಬರುತ್ತೆ. ಇವೆಲ್ಲದರ ಮೇನ್ ಕೆಲಸ ಏನಪ್ಪ ಅಂತ ಕೇಳಿದ್ರೆ ಸಿಂಪಲ್, ಫಾರಿನ್ ಮೆಟೀರಿಯಲ್ಸ್, ನಮ್ಮ ದೇಹದ ಒಳಗಡೆ, ನಮ್ಮ ಜೀವಕೋಶದ ಒಳಗಡೆ ಬರ್ತಕ್ಕಂತಹ ಅಪರಿಚಿತ ವಸ್ತುಗಳನ್ನು ನಾಶ ಮಾಡಿ ಜೀವಕೋಶ ದೇಹವನ್ನು ರಕ್ಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂತ ಕೇಳಿದ್ರೆ WBC ಮಾಡುತ್ತೆ. ಹಾಗಾಗಿ ನಮ್ಮ ದೇಹದ ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಈ ರಕ್ಷಣಾ ಪಡೆಗಳೇ ಏನು ಸಾಂಕ್ರಾಮಿಕ ರೋಗಗಳು ಅಂತ ಏನು ಕರಿತೀವಿ. ಏನು ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಏನು ಬರ್ತಾವ, ಅವು ನಮ್ಮ ದೇಹವನ್ನು ಹಾಳು ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡಿ ನಮ್ಮ ದೇಹವನ್ನು ರಕ್ಷಣೆ ಮಾಡೋದ್ರಿಂದ ಇವುಗಳನ್ನು ನಮ್ಮ ದೇಹದ ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಕ್ಲಿಯರ್.
ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪಲ್ ಪ್ಲೇಟ್ಲೆಟ್ಸ್ಗಳದಾವ. ಕ್ಲಿಯರ್? ಇವು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ಇನ್ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ ನಾನು ರಕ್ತ ಹೆಪ್ಪುಗಟ್ಟಲು ಯಾವ್ಯಾವ ಸಹಾಯ ಮಾಡುತ್ತೆ ಅಂತ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಪ್ಲಾಸ್ಮದ್ದು ಕೆಲಸ ಇದೆ. ಕ್ಲಿಯರ್? ಏನು ಅಂತ ಎಲ್ಲ ಅಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಪ್ಲಾಸ್ಮಾ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ದ್ರವ ರೂಪದ ಏಕೈಕ ರಕ್ತದ ಘಟಕ. ಅವು ಮೂರು ಕೂಡ ಏನದಾವ ಘನ ಘಟಕಗಳು. ಇದು ಸಾಲಿಡ್ ಕಾಂಪೊನೆಂಟ್, ದ್ರವ ರೂಪದ ಏಕೈಕ ಘಟಕ ಯಾವುದು ಅಂತ ಕೇಳಿದ್ರೆ ಪ್ಲಾಸ್ಮಾ. ಇದು ಕೂಡ ರಕ್ತ ಹೆಪ್ಪುಗಟ್ಟಲಿಕ್ಕೆ ಏನು ಮಾಡುತ್ತೆ? ಸಹಾಯವನ್ನು ಮಾಡುತ್ತೆ. ಪ್ಲೇಟ್ಲೆಟ್ಸ್ಗಳಿಗೆ ಸಹಾಯವನ್ನು ಮಾಡುತ್ತೆ. ಅದರ ಜೊತೆಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಡೈಆಕ್ಸೈಡನ್ನು ನಮ್ಮ ಜೀವಕೋಶದಿಂದ ಹೆಚ್ಚು ಪ್ರಮಾಣದಲ್ಲಿ ಹೊರಗಡೆ ತರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ದಟ್ ಇಸ್ ದ ಪ್ಲಾಸ್ಮಾ. ಅಷ್ಟೇ ಅಲ್ಲ, ರಕ್ತದ pH ಅನ್ನು ಬ್ಯಾಲೆನ್ಸ್ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಯಾವುದು? ಪ್ಲಾಸ್ಮಾ. ಆ ಮೇಂಟೆನೆನ್ಸ್ ಮಾಡೋದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ RBC. pH ಅನ್ನು ಮೇಂಟೆನೆನ್ಸ್ ಮಾಡೋದು ಯಾವುದು ಅಂತ ಕೇಳಿದ್ರೆ, ಸಮತೋಲಿಸೋದು ಯಾವುದು ಅಂದರೆ ಪ್ಲಾಸ್ಮಾ. ಆ pH ಪ್ರಮಾಣವನ್ನು ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅಂತ ನಿರ್ಧಾರ ಮಾಡೋದು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ RBC. ನೋಡಿ, ಇವೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಕ್ವಶನ್ಸನ್ನು ಇನ್ ಡೀಟೇಲ್ ಆ್ಯಪಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೋಡಿ ಮತ್ತೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಪೋಸ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದ ಬಾಡಿ. ದೇಹದ ಭಂಗಿ ಮತ್ತು ಸಮತೋಲನವನ್ನು. ನೋಡಿ, ಇದು ಕೂಡ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಮೆದುಳಿನ ಬಗ್ಗೆ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕನ್ನು ಮಾಡಿದ್ದೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಆಲ್ರೆಡಿ ಗೊತ್ತಿದೆ ನಮಗೆ, ಮೆದುಳಲ್ಲಿ ಪ್ರಮುಖವಾಗಿ 3 ಭಾಗಗಳಿದೆ. ಒಂದು ಮುಮ್ಮೆದುಳು. ಕ್ಲಿಯರ್? ಮುಮ್ಮೆದುಳು, ಇದನ್ನು ನಾವು ಫೋರ್ ಬ್ರೈನ್ ಅಂತ ಕರಿತೀವಿ. ಕ್ಲಿಯರ್? ಇನ್ನೊಂದು ಮಧ್ಯ ಮೆದುಳು. ಕ್ಲಿಯರ್? ಇದನ್ನು ಮಿಡ್ ಬ್ರೈನ್ ಅಂತ ಕರಿತೀವಿ. ಕ್ಲಿಯರ್? ಇನ್ನೊಂದು ಹಿಮ್ಮೆದುಳು. ಇದನ್ನು ಹೈಂಡ್ ಬ್ರೈನ್ ಅಂತ ಕರಿತೀವಿ. ಕ್ಲಿಯರ್? ಇವು 3 ಮೆದುಳುಗಳಿದೆ. ಮೆದುಳನ್ನು ಪ್ರಮುಖವಾಗಿ ಅನೇಕ ಭಾಗಗಳಿದೆ. ಪ್ರಮುಖವಾಗಿ ಎಷ್ಟು ಭಾಗಗಳು ಮಾಡ್ಕೊಂಡಿದ್ದೀವಿ ಅಂದರೆ ಸಿಂಪಲ್ 3 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಈ 3 ಭಾಗಗಳಲ್ಲಿ ಅತ್ಯಂತ ದೊಡ್ಡ ಮೆದುಳು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಮುಮ್ಮೆದುಳು. ಈ ಮುಮ್ಮೆದುಳಲ್ಲಿ ಮತ್ತೆ ನಮಗೆ 2 ಪಾರ್ಟ್ ಸಿಕ್ಬಿಡತ್ತೆ. ಓಕೆ, ಮುಮ್ಮೆದುಳಲ್ಲಿ ಒಂದು ಮಹಾ ಮಸ್ತಿಷ್ಕ. ಇದನ್ನು ನಾವು ಸೆರಬೆಲ್ಲಮ್ ಅಂತ ಕರಿತೀವಿ. ಇನ್ನೊಂದು ಹೈಪೋಥಾಲಮಸ್ ಮೀನ್ಸ್ ಡಯನ್ಸೆಫಲಾನ್. ಕ್ಲಿಯರ್? ಈ ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್ ಮಹಾಮಸ್ತಿಷ್ಕ. ಈ ಮಹಾಮಸ್ತಿಷ್ಕದಲ್ಲಿ ಏನು ಸಿಪ್ಪೆ ಇದೆ ಅದಕ್ಕೆ ಕಾರ್ಟೆಕ್ಸ್ ಅಂತ ಕರಿತೀವಿ. ಒಳಗಡೆ ಇರ್ತಕ್ಕಂಥದ್ದನ್ನು ಮೆಡುಲ್ಲಾ ಅಂತ ಕರಿತೀವಿ. ಒಟ್ಟಾರೆಯಾಗಿ ಕಾರ್ಟೆಕ್ಸ್ ಮತ್ತು ಮೆಡುಲಿಂದ ಆಗಿರ್ತಕ್ಕಂಥ ಮಹಾಮಸ್ತಿಷ್ಕ ಏನಿದೆ, ಬುದ್ಧಿಶಕ್ತಿಯ ಕೇಂದ್ರ, ಪ್ರಜ್ಞೆಯ ಕೇಂದ್ರ, ಆಲೋಚನೆ ಮಾಡೋ ಕೇಂದ್ರ, ಅರ್ಥ ಮಾಡ್ಕೊಳ್ಳೋ ಕೇಂದ್ರ, ಜ್ಞಾಪಕ ಶಕ್ತಿಯ ಕೇಂದ್ರ, ಒಟ್ಟಾರೆಯಾಗಿ ಮೆದುಳಿನ ಅತಿ ಹೆಚ್ಚು ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಮಹಾಮಸ್ತಿಷ್ಕ. ಡಯನ್ಸೆಫಲಾನಲ್ಲಿ ಮತ್ತು ಎಪಿಥಲಾಮಸ್ ಆ್ಯಂಡ್ ಹೈಪೋಥಲಾಮಸ್ ಅಂತ ಬರುತ್ತೆ. ಹೈಪೋಥಲಾಮಸ್ ಇಸ್ ದ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹೈಪೋಥಲಾಮಸ್. ಈ ಹೈಪೋಥಲಾಮಸ್ ಏನಿದೆ ಇದು ಸಿಂಪಲ್. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ದೇಹದ ಉಷ್ಣವನ್ನು ನಿಯಂತ್ರಿಸುವ ಮೆದುಳಿನ ಭಾಗ, ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನೆಕ್ಸ್ಟ್ ನಿದ್ರೆ ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ, ಆಹಾರವನ್ನು ನಿಯಂತ್ರಿಸ್ತಕ್ಕಂಥ ಮೆದುಳಿನ ಭಾಗ. ಓಕೆ, ಆಹಾರ, ನಿದ್ರೆ, ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥ. ನೋಡಿ, ಇದೆಲ್ಲ ಇನ್ ಡೀಟೇಲ್ ಆ ಮೆದುಳು ಟಾಪಿಕಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮಧ್ಯ ಮೆದುಳು, ಹಿಮ್ಮೆದುಳಿಂದ ಬರ್ತಕ್ಕಂಥ ಸಂದೇಶಗಳನ್ನು ಮುಮ್ಮೆದುಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂತ ಕೇಳಿದ್ರೆ ಮಧ್ಯ ಮೆದುಳು ಮಾಡುತ್ತೆ. ಹಾಗಾಗಿ ಮೆದುಳಿನ ಬಸ್ ನಿಲ್ದಾಣದಂತೆ ಯಾವುದು ಕೆಲಸ ಮಾಡುತ್ತೆ, ಮಧ್ಯ ಮೆದುಳು ಮಾಡುತ್ತೆ. ನೆಕ್ಸ್ಟ್ ಹಿಮ್ಮೆದುಳು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ಪಾರ್ಟ್ ಇದೆ ಸಿಂಪಲ್. ಒಂದು ಅಲ್ಲಿ ಮಹಾಮಸ್ತಿಷ್ಕ ಇತ್ತು, ಇಲ್ಲಿ ಅನುಮಸ್ತಿಷ್ಕ. ಕ್ಲಿಯರ್? ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾನ್ಸ್. ನೆಕ್ಸ್ಟ್ ಮೆಡುಲ್ಲಾ ಅಬ್ಲಾಂಗೆಟಾ, ಮಣಿಶಿರಾ ಅಂತ ಕರಿತೀವಿ. ಕ್ಲಿಯರ್? ಸೊ ಇದೇ ಅನುಮಸ್ತಿಷ್ಕ ಸಿಂಪಲ್. ಸ್ನಾಯುಗಳ ಅಂದರೆ ನಮ್ಮ ದೇಹದಲ್ಲಿ ಚಲನವಲನಗಳಿಗೆ ಸಹಾಯವಾಗಿರ್ತಕ್ಕಂಥ ಸ್ನಾಯುಗಳನ್ನು ಅಡ್ಜಸ್ಟ್ ಮಾಡಿ
ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ, ಬಾಡಿ ಬ್ಯಾಲೆನ್ಸ್ ಮಾಡೋ ದೇಹದ ಸಮತೋಲನ, ಬಾಡಿ ಬ್ಯಾಲೆನ್ಸ್ ಮಾಡೋ ಮೆದುಳಿನ ಭಾಗ ಯಾವುದಪ್ಪ ಅಂತ ಕೇಳಿದರೆ ದಟ್ ಈಸ್ ದ ಅನುಮಸ್ತಿಷ್ಕ. ಇದಕ್ಕೆ ನಮ್ಮ ಮೆದುಳಿನ ಅತ್ಯಂತ ಚಿಕ್ಕ ಮೆದುಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದಾನೆ, ದಟ್ ಈಸ್ ದ ಅನುಮಸ್ತಿಷ್ಕ, ಆರ್ ಇದಕ್ಕೆ ಇನ್ನೊಂದು ಹೆಸರಲ್ಲಿ ಕರಿತೀವಿ ಸೆರೆಬೆಲ್ಲಮ್ ಅಂತ ಕರಿತೀವಿ. ಸೆರೆಬೆಲ್ಲಮ್. ಎಣ್ಣೆ ಹೊಡೆದಾಗ ಒಬ್ಬ ವ್ಯಕ್ತಿ ಯಾಕೆ ಈ ಕಡೆ ಒಲ್ಲಾಡ್ತಾನಂದರೆ ಅವನ ಅನುಮಸ್ತಿಷ್ಕ ಏನಾಗಿರುತ್ತೆ, ಡ್ಯಾಮೇಜ್ ಆಗುತ್ತೆ. ಅತಿಯಾಗಿ ಎಣ್ಣೆ ಹೊಡಿತಾ ಇದ್ರೆ ನೋಡಿ ಅವರೆಲ್ಲ ಕೈ ಹಿಂಗೆ ಶೇಕ್ ಆಗ್ತಾ ಇರುತ್ತೆ, ಯಾಕಂದರೆ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಯಾಕಂದರೆ ಅನುಮಸ್ತಿಷ್ಕ ಏನಾಗ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಬರುತ್ತೆ. ಹಾಗಾಗಿ ಬಾಡಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಬ್ರೈನ್ ದ ಪಾರ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಅನುಮಸ್ತಿಷ್ಕ. ಒಂದು ಹಗ್ಗದ ಮೇಲೆ ಒಂದು ಸರ್ಕಸಲ್ಲಿ ಒಂದು ಹುಡುಗಿ ಓಡಾಡ್ತಿದ್ದಾಳೆ ಅಂದರೆ ಅವಳ ಅನುಮಸ್ತಿಷ್ಕ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಕ್ಲಿಯರ್. ಫಾನ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖದ ಭಾವ ಅಂತ. ಮುಖದ ಭಾವ, ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖದ ಭಾವ. ಫೇಸಲ್ಲಿ ಆ್ಯಕ್ಟಿಂಗ್ ಮಾಡ್ತೀವಲ್ವ, ಆ ಆ್ಯಕ್ಟಿಂಗ್ ಮಾಡೋದು ಮೆದುಳಿನ ಯಾವ ಭಾಗ ಭಾರಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಕೇಳಿದ್ರೆ ಫಾನ್ಸ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಮೆಡುಲಾ ಅಬ್ಲಾಂಗೇಟ, ಇನ್ವಾಲಂಟ್ರಿ ಆಕ್ಷನ್ಸ್, ನಮ್ಮ ದೇಹದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ. ಅನೈಚ್ಛಿಕ ಕ್ರಿಯೆಗಳಂದ್ರೇನು, ಹೃದಯ ಬಡಿತ ಇರ್ಬೋದು, ನೆಕ್ಸ್ಟ್ ಆಲ್ಮಿನಟರಿ ಕೆನಾಲ್ಸ್, ಜಠರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿರ್ಬೋದು, ನೆಕ್ಸ್ಟ್ ಉಸಿರಾಟ ಇರ್ಬೋದು, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಮೆಡುಲಾ ಅಬ್ಲಾಂಗೇಟ. ನೋಡಿ, ಜಠರದಲ್ಲಿ ಏನಾದರೂ ಸಮಸ್ಯೆ ಆಗಿ ರಪ್ ಅಂತ ವಾಮಿಟ್ ಬಂದುಬಿಡುತ್ತೆ, ವಾಂತಿಯಾಗುವುದು ಯಾವ ಕ್ರಿಯೆ ಅಂತ ಕೇಳಿದರೆ ಮೆಡುಲಾ ಅಬ್ಲಾಂಗೇಟ. ಕ್ಲಿಯರ್. ಅದು ಅನೈಚ್ಛಿಕ ಕ್ರಿಯೆ. ಅದು ಯಾರ ಕಂಟ್ರೋಲ್ ಆಗಿರುತ್ತೆ ಅಂತ ಕೇಳಿದರೆ ಮೆಡುಲಾ ಅಬ್ಲಾಂಗೇಟದ ಕಂಟ್ರೋಲ್ ಆಗಿರುತ್ತೆ. ಕ್ಲಿಯರ್. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮಹಾಮಸ್ತಿಷ್ಕ, ಬುದ್ಧಿ, ಶಕ್ತಿ, ಪ್ರಜ್ಞೆ, ಆಲೋಚನೆ, ತರ್ಕ ಅವೆಲ್ಲ ಬಂದಿದ್ರೆ, ಅನುಮಸ್ತಿಷ್ಕ ದೇಹದ ಸಮತೋಲನವನ್ನು ಕಾಪಾಡೋದು, ಮೆಡುಲಾ ಅನೈಚ್ಛಿಕ ಅಂಗಗಳನ್ನು, ಫಾನ್ಸ್ ಮುಖದ ಭಾವ. ಓಕೆ, ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ ನಾನು.